ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಸರ್ಕಾರ ಪತನವಾಗುತ್ತಾ? ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ 60 ಶಾಸಕರು ರೆಸಾರ್ಟ್ಗೆ ಹೋಗಲಿಕ್ಕೆ ತಯಾರಾಗಿದ್ದು ಹೇಗೆ? ಆ ಶಾಸಕರನ್ನ ರೆಸಾರ್ಟ್ಗೆ ಕಳಿಸುವಂತಹ ನಾಯಕರು ಯಾರು? ದೆಹಲಿಗೆ ಹೋಗುವಂಥ ಶಾಸಕರು ಅಲ್ಲಿಂದ ಸೀದಾ ಮುಂಬೈ ರೆಸಾರ್ಟ್ಗೆ ಹೋಗೋ ಪ್ಲ್ಯಾನ್, ಇದರ ಹಿಂದಿರೋ ನಾಯಕರು ಯಾರು? BJP ಏನಾದರೂ ಇದ್ರ ಹಿಂದಿದೆಯಾ? ಎಸ್, ಫೋಕಸ್ ಟುಡೇನಲ್ಲಿ ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದ ರಾಜಕಾರಣ ಈಗ ತಾರ್ಕಿಕ ಅಂತ್ಯದತ್ತ ಬಂದು ತಲುಪಿದೆ. ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿರುವ DK ಶಿವಕುಮಾರ್ ದೆಹಲಿ ಯಾತ್ರೆಯಿಂದ ಬಂದ ನಂತರ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ, HC ಮಾದೇವಪ್ಪ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಆಗುಹೋಗುಗಳ ಬಗ್ಗೆ, ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಮೌನ ವಹಿಸಿದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಆ ಮೌನದಿಂದ ನಾಳೆ ಕಾಂಗ್ರೆಸ್ಗೆ ಆಗುವಂತಹ ಹಿನ್ನಡೆ ಏನು? ಕಾಂಗ್ರೆಸ್ ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಳ್ಬೇಕು, ಅವರ ಗೌರವಕ್ಕೆ ಕುಂದುಂಟಾಗದಂಗೆ ನಡೆಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ಎಲ್ಲದರ ಮಧ್ಯೆ ಕರ್ನಾಟಕದ 60 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗುವಂತಹ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹಾಗಾದರೆ ಯಾರು ಆ 60 ಜನ ಶಾಸಕರು? ಯಾವ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ? ಅವ್ರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇರುವಂಥ ನಾಯಕರು ಯಾರು? ಅವರಿಗೆ BJP ಏನಾದರೂ ಸಪೋರ್ಟ್ ಮಾಡ್ತಿದೆಯಾ ಅನ್ನುವಂಥ ಚರ್ಚೆ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾರಂಭವಾಗಿವೆ. ಎಸ್ ವೀಕ್ಷಕರೇ, 4ನೇ ತಾರೀಕಿಗೆ 40 ಜನ ಶಾಸಕರು ನಾವು ದೆಹಲಿಗೆ ಹೋಗ್ತೀವಿ ಅಂತ ನಿನ್ನೆ ಅಶೋಕ್ ಪಟ್ಟಣ್ ಬಾಂಬ್ ಸಿಡಿಸಿದ ಮೇಲೆ ಆ 40 ಜನ ಹೋಗ್ತಿರೋದು ಯಾಕೆ ದೆಹಲಿಗೆ? ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಅಂತ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ, ಅಹಿಂದ ಸಮಾವೇಶಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಪರ್ಮಿಷನನ್ನು ಕೇಳಲಿಕ್ಕೆ, ಸಿದ್ದರಾಮಯ್ಯನವರೇ ಈ ಅವಧಿಯ ಮುಗಿಯೋವರೆಗೂ ಮುಖ್ಯಮಂತ್ರಿ ಯಾಗಿರಬೇಕು ಅಂತ ಹಕ್ಕೊತ್ತಾಯ ಮಂಡಿಸ್ಲಿಕ್ಕಾಗಿ. ಆದರೆ ಹೈಕಮಾಂಡ್ ಏನಾದರೂ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಆ 40 ಜನ ಶಾಸಕರು, ಆ 40 ಜನ ಶಾಸಕರ ಹಿಂದಿರುವ ನಾಯಕರ ಮುಂದಿನ ದಾರಿ ಯಾವ ರೀತಿ ಇರುತ್ತೆ? ಇದಕ್ಕೆ ಕೌಂಟರ್ ಎನ್ನುವಂತೆ 60 ಜನ ಶಾಸಕರು, DK ಬಣದ ಶಾಸಕರು 4ನೇ ತಾರೀಕಿಗೆ ಮುಂಬೈಗೆ ಹಾರಲು ಪ್ಲ್ಯಾನ್ ರೂಪಿಸ್ತಾ ಇರುವಂಥ ಸ್ಫೋಟಕ ಸುದ್ದಿ ಈಗ ಬಯಲಾಗ್ತಾ ಇದೆ. ತಮ್ಮ ಸಂಖ್ಯೆ 40ರಷ್ಟಿದೆ ಅಂತ DK ಶಿವಕುಮಾರ್ ಏನು ಹೇಳ್ಕೊಂಡಿದ್ರು, ಅದೀಗ 60ಕ್ಕೆ ತಲುಪ್ತಾ ಇದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ನಿದ್ದೆಗೆಡುವಂತೆ ಮಾಡಿದೆ. ಹಾಗಾದರೆ ಈ 60 ಜನ ಶಾಸಕರು ಮುಂಬೈ ರೆಸಾರ್ಟ್ಗೆ ಹೋಗಲಿಕ್ಕೆ ಸ್ಪಾನ್ಸರ್ ಮಾಡಿದ್ಯಾರು? ಯಾವಾಗ ಮುಂಬೈ ರೆಸಾರ್ಟ್ಗೆ ಹೋಗ್ತಾರೆ? ಈ ರೆಸಾರ್ಟ್ ಪಾಲಿಟಿಕ್ಸ್ ಹಿಂದೆ BJP ಏನಾದರೂ ಸೈಲೆಂಟಾಗಿ ಕೆಲಸ ಮಾಡ್ತಿದೆಯಾ? ದೇವೇಂದ್ರ ಫಡ್ನವೀಸ್ ಇದರಲ್ಲಿ ಎಂಟ್ರಿ ಆಗಿದ್ದಾರಾ? ಅಮಿತ್ ಶಾ ಸೂಚನೆಯಂತೆ BJP ಇಲ್ಲಿ ಕೆಲಸ ಮಾಡ್ತಿದೆಯಾ? ಕರ್ನಾಟಕ ಸರ್ಕಾರ ಪತನದ ಹಂತದಲ್ಲಿದೆಯಾ ಅನ್ನುವಂಥ ಚರ್ಚೆಗಳು ಕರ್ನಾಟಕ ರಾಜಕಾರಣದಲ್ಲಿ ಶುರುವಾದ ಬೆನ್ನಲ್ಲೇ 60 ಶಾಸಕರು ರೆಸಾರ್ಟ್ಗೆ ಹೋಗುವ ಪ್ಲಾನ್ ರೆಡಿ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಅಧಿಕಾರದಲ್ಲಿದ್ದ ಏಕೈಕ ದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುವ ಹಂತಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಕರ್ನಾಟಕ ಮುಕ್ತ ಆಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಅಧಿಕಾರ ಕಚ್ಚಾಟ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಅಧಿಕಾರ ಕಚ್ಚಾಟ ಈಗ ಕಾಂಗ್ರೆಸ್ಗೆ ಮುಳುವಾಗುವ ಎಲ್ಲ ಸಾಧ್ಯತೆಗಳಿದೆ. ಸರ್ಕಾರ ಪತನ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ. ಸರ್ಕಾರಕ್ಕೆ ಸಂಕಷ್ಟ ತಂದಿಡಲಿಕ್ಕೆ 60 ಜನ ಶಾಸಕರು ರೆಸಾರ್ಟ್ಗೆ ಹೋಗಲಿಕ್ಕೆ ತಯಾರಾಗ್ತಾ ಇದ್ದಾರೆ. DK ಶಿವಕುಮಾರ್ ಈ 60 ಜನ ಶಾಸಕರನ್ನು ಮುಂಬೈ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋಂಥ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಹಾಗಾದರೆ ಏನಾಗುತ್ತೆ? ಮುಂದಿನ 1 ವಾರಗಳ ಕಾಲ ಕರ್ನಾಟಕ ರಾಜಕಾರಣದಲ್ಲಿ ವ್ಯಾಪಕ ರೋಚಕ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.
ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.